ನನಗಿಂತ ಇಷ್ಟನೇ ಆಗೋದಿಲ್ಲ ಈ ರೀತಿ. ನೈಸ್. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂದರೆ ಆಲ್ರೆಡಿ 11:15 ಈಗ ಎದ್ದಿದ್ದೀನಿ ನಾನು. ಇವತ್ತು ಭಾನುವಾರ, ಏನಂತಾರಲ್ಲ ಸಂಡೇ ರಜಾ ಅಲ್ಲ, ನಾಳೆ ರಜಾ, ಕೋಳಿ ಮಜಾ. ಸಾರಿ, ಇವತ್ತು ರಜಾ ನಮಗೆ. ಸೊ ಬೆಳಿಗ್ಗೆ ಎದ್ದು ಆಳಮುಖದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೈಕಲ್ಲಿ ಬಳಿ. ಇವತ್ತು 1 ಗಂಟೆ ಹಂಗೆ ನನ್ನ ಫ್ರೆಂಡ್ ಬರ್ತಿದ್ದಾನೆ. ಸೊ ಚಿಕ್ಕಪೇಟೆಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಚಿಕ್ಕಪೇಟೆ ಅಥವಾ ಎನಿ ಪ್ಲೇಸ್ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಇದ್ದೀನಿ. ಶರ್ಟು ಪ್ಯಾಂಟಿನಲ್ಲಿ ಒಂದೊಳ್ಳೆ ಬಟನ್ ಇಲ್ಲ, ಅಷ್ಟೇ ಬರೋದು ನನಗೆ. ಓಕೆ, ಎದ್ದು ಬೇಗ ರೆಡಿಯಾಗಿ ಫ್ರೆಶ್ ಅಪ್ ಆಗೋಣ. ಅಲ್ಲೂ ಇನ್ನೂ ಉಜ್ಜಿಲ್ಲ, ಎದ್ದಿರೋದಾಗಿದ್ದೀನಿ ನೋಡ್ರಿ, ನಾವು ಬೆಡ್ ಮೇಲೆ ಇದ್ದೀನಿ ಇನ್ನು. ಸೊ ಎಷ್ಟು ಫ್ರೆಶಾಗಿ ಕಾಣಿಸ್ತಿದ್ದೀನಲ್ಲ ಈಗ ಎದ್ರು ನಾನು. ಅಂದರೆ ಎದ್ದು 1 ಗಂಟೆ ಆಯಿತು, ಮೊಬೈಲ್ ನೋಡ್ತಾ ಇದ್ದೆ. ಎದ್ದು ಎಲ್ಲಿಗೆ ಹೋಗಿಲ್ಲ, ಇನ್ನೂ ಅಲ್ಲೂಜಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಡಿಯಾಗಿ ಸಿಗ್ತೀನಿ. ಗೈಸ್ ಎಲ್ಲ ಫ್ರೆಶ್ ಅಪ್ ಆದೆ. ಆಗಲೇ ಟೈಮು 1 ಗಂಟೆ ಆಗಿದೆ, ಆಗಲೇ ಮಧ್ಯಾಹ್ನ 1 ಗಂಟೆ. ಸೊ ಒಂದಿನ ಇಲ್ಲೇ ಅರ್ಧ ದಿನನೇ ಹೋಗ್ಬಿಡುತ್ತೆ ನಾನು. ನೋಡಿ ಆಗಲೇ ಬೆಳಕಂದಿದೆ. ಎಲ್ಲ ಜನಗಳು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ನಾನು ನಿದ್ದೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ ಇಷ್ಟು ತನಕ. ಓಕೆ, ಅದು ಹೊರಗಡೆ ಹೋದರೆ ಕಣ್ಣು ಕುಕ್ಕುತ್ತೆ. ನಾನು ನೈಟ್ ಮಲಗೋದು ಲೇಟ್ ಆಯಿತು. ಸೊ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು. ಆ್ಯಕ್ಚುಲಿ ಜಲ್ದಿ ಮಲಗಿ ಜಲ್ದಿ ಎದ್ದೇಳಬೇಕು, ಅದೇ ಹೆಲ್ತಿ ಇದು. ಬಟ್ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಇವತ್ತು ಈಗ 1 ಗಂಟೆ ಆಗಿದೆ ಅಲ್ವಾ, 2 ಗಂಟೆಗೆ ನನ್ನ ಫ್ರೆಂಡ್ ಬರ್ತಾನೆ. ಚಿಕ್ಕಪೇಟೆಗೆ ಹೋಗ್ಬೇಕಂತ ಇದ್ದೀನಿ. ಸೊ ಏನಾದರೂ ತಿನ್ನೋಣ ಅಷ್ಟರೊಳಗೆ. ಸ್ವಲ್ಪ ದಿನ ಸ್ಮಾರ್ಟ್ ಬಜಾರಿಂದ ಕ್ಯಾರೆಟ್ ಹೇಳ್ತಾ ಇದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಈಗ ತೊಳ್ಕೊಂಡು ತಿಂತೀನಿ. ಅದೇ ಟಿಫನು. ನನಗೇನು ಸಪ್ರೇಟಾಗಿ ಟಿಫನ್ ಐಟಮ್ ಮಾಡ್ಬೇಕಂತೇನಿಲ್ಲ, ಅದೊಂದು ತಿನ್ಕೊಂಡ್ರೆ ಸಾಕು. ಆಮೇಲೆ ಅವ್ನು ಬಂದಾಗ ನೋಡ್ತೀನಿ, ಮಧ್ಯಾಹ್ನ ಊಟಕ್ಕೆ ಎಲ್ಲಾದರೂ ಅಲ್ಲೇ ಹೊರಗಡೆ ಚಿಕ್ಕಪೇಟೆ ಕಡೆಗೋ ಎಲ್ಲೋಗಿ ಹೋಗುತ್ತಿಲ್ಲ, ಅಲ್ಲಿ ಆದರೆ ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಸೊ ಈಗ ಫಸ್ಟು ವೆಜಿಟೇಬಲ್ ತಿಂತೀನಿ. ಬನ್ನಿ, ಆಲ್ರೆಡಿ 1:00 ಆಗಿದೆ. ಗೈಸ್, ನಿನ್ನೆ ತಂದಿದ್ನಲ್ಲ ಕ್ಯಾರೆಟ್ ಎಲ್ಲ, ಇದ್ರಾಗ ಒಂದೆರಡು ಗೆಣಸೊಂದು ತಗೊಂತೀನಿ. ಚಾಕು ಓಕೆ, ಒಂದೆರಡು ಕ್ಯಾರೆಟು ಮತ್ತು ಗೆಣಸು ತಗೊಂತಿದ್ದೀನಿ. ಸಾಕು, ಇದು ತಿಂದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ನೀಟಾಗಿ ತೊಳ್ಕೊಬೇಕು, ಗಲೀಜಿರ್ತವೆ. ಇವೆಲ್ಲ ಆ್ಯಕ್ಚುಲಿ ಹೆಲ್ತಿ. ಸುಮ್ಮನೆ ಅದು ತಿನ್ನೋಕ್ಕಿಂತ ಬೇಕರಲ್ಲಿ ಅಥವಾ ಅವು ಏನೋ ಬಾಯಿ ಟೇಸ್ಟಿಗೆ ಮತ್ತು ಅವು ಇವು ಅಂತ ತಿಂದ್ಬಿಡ್ತೀವಿ ನಾವು. ಏನು ಮಾಡೋದು. ಓಕೆ, ಇದೆಲ್ಲ ಆಯಿತು. ಸ್ವಲ್ಪ ಇದು ತಕ್ಕಂತೀನಿ, ಏನೋ ಇದಿರ್ತದೆ. ಗೆಣಸೇ ಕತೆ, ಇದನ್ನು ತೆಗೆಯೋದೇ ಕಷ್ಟ. ಇದು ಬ್ಯಾಡ, ವೇಸ್ಟ್. ಹೆಂಗೆ ಕಟ್ ಮಾಡೋದು ಗುರು, ಇದು ಉದ್ದುದ್ದ ಕಚ್ಚಿಬಿಡ್ತೀನಿ. ಬ್ಯಾಕ್ ಕಟ್ ಮಾಡ್ಬೇಕು ಇದನ್ನು. ಓಕೆ, ಇದನ್ನ ತುಂಡು ಮಾಡೋ ಹಿಂಗೆ ತಿಂದ್ಬಿಡ್ತೀನಿ. ತಗೊಳ್ಳಿಲ್ಲ ನಿಮಗೆ. ಓಕೆ,
ಇಷ್ಟನ್ನು ತಿಂತೀನಿ. ಇನ್ನೂ ಭಾಳ ಇದಾವೆ, ಇನ್ನೂ ಒಂದು 1 day 2 day ಆಗುತ್ತೆ ಆರಾಮಾಗೆ. ಏನು ಊಟ ಮಾಡೋದು ಬದುಕ್ಬಿಡ್ತೀನಿ ನಾನೇನು. ಒಡಿಗೆ ತರಕಾರಿ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ಅಂದ್ರೆ ಕೊನೆಗೆ ಮರದ ಎಲೆಗಳು ತಿನ್ಕೊಂಡು ಬದುಕ್ಬಿಡ್ತೀನಿ ನಾನು. ಸಖತ್ತಾಗಿದೆ. ಬೆಳಗ್ಗೆ ಇವಾಗ ತಿಂದರೆ ಒಳ್ಳೆ ಚೆನ್ನಾಗಿರುತ್ತೆ. ಸುಮ್ಮನೆ ದನ ತಿಂದಂಗೆ ಹೊರಗಡೆ ತಿಂದು ನಾನು ದನ ಆದಂಗೆ ಆಗ್ಬಿಟ್ಟಿದ್ದೆ. ಸಂಡೇ ಅಲ್ಲ, ಫ್ರೀ ಇದ್ದೀನಿ. ಸಂಡೇ ಅಂತಲ್ಲ, ಯಾವಾಗಲೂ ಫ್ರೀ ಇರ್ತೀನಿ. ಇವತ್ತೊಂದು ಸ್ವಲ್ಪ ದಿನ ಆಫೀಸಿಗೆ ಹೋಗಿಲ್ಲ ಅಷ್ಟೇ. ಆಫೀಸಿಗೆ ಹೋಗಿದ್ದೆ, ಅಲ್ಲೇ ಊಟ ಕೊಡ್ತಿದ್ರು. ಗೆಣಸು ಒಂದ್ಸರಿ ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಬೇಕಾ? ಗೆಣಸು ತಿನ್ನಕ್ಕೆ ಹೋಗಂತಾರಲ್ಲ, ತಿಂತಿದ್ದೀನಿ. ಚೆನ್ನಾಗಿದೆ. ಇದನ್ನು ಇವತ್ತು ವೀಡಿಯೋ ಮಾಡೋಕತ್ತೀನಿ. ಇದನ್ನು ಯಾವತ್ತು ಹಾಕ್ತೀನೋ ಗೊತ್ತಿಲ್ಲ, ಬಟ್ ಹಾಕ್ತೀನಿ ನಿಮಗೆ. ಇದೇನು ನಾನು ಡೈಲಿ ಅನ್ನೋದಲ್ಲ, ಯಾವಾಗ ಮಾಡಿರ್ತೀನಿ, ಯಾವಾಗಿಂದ ಹಾಕ್ತೀನಿ. ಬಟ್ ಕಂಟಿನ್ಯೂಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ದಿನಾಲಿ ಬಂದು ಎಡಿಟಿಂಗ್ ಮಾಡೋದು, ಹಾಕೋದು. ಅದಕ್ಕೆ ಪರವಾಗಿಲ್ಲ, ಯಾರಿದ್ರೆ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಅಲ್ವಾ, ಟೈಮ್ ಪಾಸ್ ಆಗುತ್ತೆ. ನಿಮಗೂ ಯಾವಾಗಾದ್ರೂ ಬೇಜಾರಿದ್ದರೆ ನೋಡಿದರೆ, ಏನಾದರೂ ನೋಡಿದರೆ ಈ ರೀತಿ ಲೈಫ್ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಬದುಕ್ತಿದ್ದೀವಿ, ನೀವು ಏನಾದರೂ ಇಂಪ್ರೂವ್ ಮಾಡ್ಕೊಂಡಿದ್ದೀರಿ ಇಂಪ್ರೂವ್ ಮಾಡ್ಕೊಬೋದು, ಅಥವಾ ನೀವು ಖುಷಿ ಪಟ್ಕೊಬೋದು. ನೀವು ನಂಬ್ತಾರಿಲ್ಲ ಅಂತಂದು, ಅಂದರೆ ನೀವು ನಮ್ಕಿನ್ನ ಬೆಟರ್ ಇದ್ದೀರಾ ಅಂತಂದು. ಏನು ಒಬ್ಬರು ಲೈಫಲ್ಲಿ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ. ಸೊ ಆದಷ್ಟು ಫ್ರೀಯಾಗಿರ್ರಿ ಲೈಫಲ್ಲಿ. ಏನು ಹೋಗೋದಿಲ್ಲ, ಏನು ಹೊತ್ಕೊಂಡು ಹೋಗೋದಿಲ್ಲ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಿಂದಿರಿ. ಏನೋ ಆಗಿದ್ದಂಗಿದೆ, ಶೈನಿಂಗ್ ಹೊಡಿತಿದ್ದಂಗಿದೆ. ಇನ್ನೇನಿದೆ, ಭಾಳ ತಲೆಗೆ ಕೈ ಹಾಕತ್ತೀನಿ ಅನ್ಸುತ್ತೆ. ಇದಕ್ಕೆ ಬಾಯಿ ಹಾಕ್ತೀನಿ ಮೊದಲು, ಆಮೇಲೆ ಸಿಗ್ತೀನಿ. ಸುಮ್ಮನೆ ಭಾಳ ಕಟ್ ಮಾಡ್ಕೊಂಬಿಟ್ಟಿನಿ ಅನ್ಸುತ್ತೆ. ಆಗಲೇ ದೌಡೆ ನೋವು ಬರೋಕತ್ತೆ ತಿಂದು. ಇನ್ನೂ ಇಷ್ಟಕ್ಕೊಂದಿದ್ದಾವೆ. ಎಲ್ಲಿ ತಿಂತೀನೋ ಏನೋ, ತೆಗೆದಿಡ್ಬೋದು ಅನ್ಸುತ್ತೆ. ಫ್ರಿಜ್ ಇಲ್ಲ ನನ್ನ ಹತ್ರನೂ. ಇದೇನಿದೆ, ಹಿಂಗೈತೆ. ಇರೋದೇ ಹೆಂಗೆ ಅನ್ಸುತ್ತೆ, ಕರ್ಗಾಗತ್ತೆ ಅನ್ಸುತ್ತಲ್ವ ಗೆಣಸು. ಸ್ವಲ್ಪ ಹೊತ್ತು ಬಿಟ್ಟರೆ, ಸ್ವಲ್ಪ ಹೊತ್ತು ಬಿಡೋಲ್ಲ, ತಿಂದು ಖಾಲಿ ಮಾಡ್ತೀನಿ. ಸೊ ಇದೆಲ್ಲ ನೋವು ಬರ್ತದೆ ತಿಂದು ಜಡಿಮಿ ಕಟ್ ಮಾಡಿಬಿಟ್ಟಿನಿ. ತಿಂತೀನಿ, ಮತ್ತೆ ಇನ್ನೇನು ಮಾಡೋಣ. ಗೈಸ್ 1 ಗಂಟೆ ಆಯಿತು ತಿಂದು ಈಗ ಖಾಲಿ ಆಯ್ತು. ಆಗಲೇ 1 ಗಂಟೆ ಅಲ್ಲ, ಅರ್ಧ ಗಂಟೆ ಆಯಿತು. 1:35 ಟೈಮು. ಸಾಕಾತಪ್ಪ ತಿಂದು. ಮಧ್ಯಾಹ್ನ ಊಟ ಬೇಕೋ ಬೇಡ ನೋಡ್ತೀನಿ. ನಮ್ಮ ಫ್ರೆಂಡ್ ಬಂದು ಇನ್ನೂ ಬಿಟ್ಟಿದ್ದಾನೆ, ಬರ್ತಾನೆ 2:15 ಹಂಗೆ ಬರ್ಬೋದು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಬಂದಮೇಲೆ ರೆಡಿಯಾಗಿ ಹೋಗೋದು. ಗೈಸ್ ಫ್ರೆಂಡ್ ಬಂದಾಯಿತು. ಫ್ರೆಶಪ್ ಆಗೋಕ್ಕೆ ಹೋಗಿದ್ದಾನೆ. ನಾನು ಫ್ರೆಶಪ್ ಆಗಿ ರೆಡಿ ಆಗ್ತೀನಿ ಹೋಗೋದಕ್ಕೆ. ಇನ್ನೇನು ಟೈಮ್ ಆಯ್ತು ಆಲ್ರೆಡಿ 3 ಗಂಟೆಗೆ ಬಂದಿದ್ದಾನೆ. ಸೊ ಇಲ್ಲಿಂದ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಫ್ರೆಶಪ್ ಆಗೋಕ್ಕೆ ಹೋಗಿದ್ದಾನೆ, ನಾನು ಹೋಗ್ತಿದ್ದೀನಿ. ಹಾಲಲ್ಲಿ ಹಾಕೊಂಡು ತಿನ್ನೋದಿಲ್ಲ. ಹೇಳು ಮಚ್ಚ. ಹೇಳಿದ್ರೆ ಶೇಂಗಾ ಬೀಜ ತಂದದನ್ನ ತಿಂತಿದ್ದೀವಿ. ತಿಂದುಬಿಟ್ಟು ಹೋಗೋಣ. ಗೈಸ್ ರೆಡಿ ಆಗಿದ್ದೀನಿ. ಸೊ ಸೆಂಟ್ರಲ್ ಮಾಲಿಗೆ ಹೋಗೋಣ ಅಂತಿದ್ದಾನೆ. ಸೆಂಟ್ರಲ್ ಮಾಲ್ ಅಲ್ಲ ಮಚ್ಚ, ಸೆಂಟ್ರಲ್ ಮಾಲ್ ಅದು. ಸೊ ಅಲ್ಲಿ ಬಟ್ಟೆ ಚೆನ್ನಾಗಿ ಸಿಗ್ತದಂತೆ, ಅಲ್ಲಿ ಹೋಗ್ತಿದ್ದೀವಿ. ಸೊ ತರ್ಬೋದಿತ್ತು. ಹಾಂ 35.
ಗೈಸ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಕ್ಯಾಬಿಗೆ ಹೋಗೋಣ ಅಂದ್ಕೊಂಡ್ವಿ, ಇವನು ಬಸ್ಸಿಗೆ ಹೋಗೋಣ ಅಂತ. ಬಸ್ ಪಾಸ್ ಇದೆ, ಸೊ ಸುಮ್ಮನೆ ಯಾಕೆ ಕ್ಯಾಬ್ ಅಂದ. ನಾನು ವಾಯ್ಸೇ ಕೇಳಿಸೋದು, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಕೇಳಿಸ್ತಿಲ್ಲ ಅಂತ. ಎಲ್ಲರೂ ಅಷ್ಟೇ ಫುಲ್ಲಾಗಿ ನಾವೆಲ್ಲ ಮನೇಲಿ ತಗೊಂಡು ಒಂದು ಅರ್ಧ ಗಂಟೆ ಕಾದ್ರೂ ಬಸ್ ಬರಲ್ಲ, ಆಟೋದಾಗ ಹೋಗ್ತಿದ್ದೀವಿ. ಅರ್ಧ ಪ್ಲೇಸ್ ಆಟೋಗೆ ಹೋಗಿ ಇನ್ನು ಅರ್ಧ ಪ್ಲೇಸ್ ಬಸ್ಸಿಗೆ ಹೋಗ್ಬಿಡೋಣ ಅಂತ. ಹಾಂ ಆಫೀಸಾ ಹೌದೇನಾ? ಎಂಟು ಬಂದರಲ್ಲ, ಯಾವಾಗ ಒಂದ್ಸಲ ಬಂದಿದ್ದೆ. ಚೆನ್ನಾಗಿತ್ತು ಅಂದ್ರೆ ಹೇಳೋಣ. ಆಫೀಸ್ ಇಟ್ಕೊಂಡು ನನಗಿಂತ ಇಷ್ಟನೇ ಆಗೋದ್ರಿ ಈ ರೀತಿ ನೈಸ್ ಇರ್ಬೋದು. ಆಟನ್ನು ವಿಡಿಯೋ ಅಲ್ಲ ಇನ್ನೊಂದು ಫ್ಲೋರ್ ಆಯ್ತಾ? ಎಲ್ಲ ಕಡೆಗೂ ಬರೀ ಬರೀ ಇದಾವೆ. ಇಲ್ಲಿ ಇದ್ದೇಪ್ಪ ಬಂದಪ್ಪ, ಯಾವ ಒಂದು ಶರ್ಟ್ ಒಂದು ಪ್ಯಾಂಟಿಗೆ ಒಂದು ಪ್ಯಾಂಟಿಗೆ ಇದ್ದೇಪ್ಪ. ಗ್ರೌಂಡ್ ಫ್ಲೋರ್ ಐತಾ? ಗ್ರೌಂಡ್ ಫ್ಲೋರ್ ಐತಿನಾ? ಇದೆಲ್ಲ ಪರವಾಗಿಲ್ಲ. ಹತ್ತಾಳೆ ನೀನು ಇದನ್ನು ಜಾತ್ರೆ
ಗೈಸ್ ಹೋಗಿ ಒಂದು ಸರಕು ತಗೊಂಬಂದಿದ್ವಿ, ಬೇರೆ ಕಡೆ ಹೋಗ್ತಿದ್ವಿ, ಮತ್ತೆ ಬೇರೆ ಕಡೆ ತಗೋಣ ಅಂತ. ಗೈಸ್ ಬ್ಲೂ ಮಾಲ್ ನಾವು ಇನ್ನೂ ಸ್ಟಾರ್ಟ್ಗಳು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅವಾಗ ಮಳೆಯಲ್ಲಿ. ಫಸ್ಟ್ ಬೀಟ್ ಹೆಂಗೆ ಹೇಳ್ಬೋದು ಇರೋಬ್ಬರಂಬ ಆಯ್ತಾ? ಗೈಸ್ ಇಲ್ಲಿ ತಗೊಂಡೋಗೋಣ ಅಂತ, ಅಲ್ಲಿ ಒಂದು ಶರ್ಟ್ ಒಂದು ತಗೊಂಡಿದ್ದೀನಿ. ಅಲ್ಲಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ, ತಿರುಗಿ ತಿರುಗಿ ಬಿ ಎರಡು ಮಾಡೋದು. ಶರ್ಟ್ ಬಿಡು, ಇಲ್ಲ ದೊಡ್ಡ ಶರ್ಟ್ ಬಿಡಿದ್ದಂಗಿಲ್ಲ, ಅಲ್ಲಷ್ಟೇ ಒಂದು ಸ್ವಲ್ಪ ಇದಾವೆ, ಏನು ಇದ್ದಂಗಿಲ್ಲ. ಹಾಂ, ಮೊದಲು ಶರ್ಟ್ ನೋಡಿದ್ರೆ ಪ್ಯಾಂಟ್ ಕಲರ್ ಹುಡುಕ್ಬೋದು. ನೀನು ಹೆಂಗೆ ಊಟ ಹುಡುಕ್ತೀನಿ, ಶರ್ಟಿಗೆ ತಕ್ಕಂತೂ ಪ್ಯಾಂಟ್ ನೋಡ್ಬೇಕು. ಯಾರಾದ್ರೂ ಸಿಗ್ತಾರೆ ನಮ್ಗೆ ಗೊತ್ತಿರೋರಾದ್ರು. ಇಲ್ಲಿ ಕೆಲ್ಸಕ್ಕೆ ಬಂದರೆ ಯಾರೋ ಒಬ್ಬರು ಇಲ್ಲೇ ಚೆನ್ನಾಗಿದೆ ಆಫೀಸ್. ನಾವು ಆಫೀಸಲ್ಲಿ ಫುಡ್ ಕೌಂಟರ್ ಹತ್ರ ಅಲ್ಲಿ ಒಂದು ಬಾಕ್ಸಲ್ಲಿ
175. ಹೋದ ಸರಿ ಬಂದಾಗ ಗೋಡಂಬಿ ತಾಣಿ ತೆಗೀರಿ ಗೋಡಂಬಿ ನಾವು 750 ಅಮೌಂಟ್ ಜಾಸ್ತಿ ಹೇಳ್ತಾರೆ ಜಾಸ್ತಿ ಆಯಿತು. ಅಲ್ಲಿ ಮಾಡೋದು ಆಗ್ತದೆ. ಗೈಸ್ ಟೈಮ್ ಆಗಲೇ ಎಷ್ಟಾಗಿದೆ ಮಚ್ಚ 8 ಗಂಟೆ. ಇನ್ನು ಊಟ ಮಾಡಿಲ್ಲ, ಮನೆ ಹತ್ರ ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್? 20 ಕಿಲೋಮೀಟ್ರ್ ಇತ್ತು. ಅದು 12 ಕಿಲೋಮೀಟ್ರ್ ಇದೆ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಹೊರಗಡೆ ಬಂದ್ವಿ ಲುಲು ಮಾಲಿಂದ. ಸೊ ಹೋಗ್ತಾ ಇದ್ದೀವಿ ಕೆಳಗಡೆಗೆ. ಬರೀ ಒಂದೆರಡು ಏನದ ಜಾಮು ಡಬ್ಬೆ ತಾಣಕ್ಕೆ, ಮತ್ತೆ ಒಂದೆರಡು ಟೀ ಶರ್ಟ್ ತಾಣಕ್ಕೆ ಒಂದಿನ ಪೂರ್ತಿ ತಿರುಗಾಡಿದ್ವಿ. 3 ಅವರ್ ಅಷ್ಟೇ. 3 ಅವರ ಅಂದ್ರೆ ಆಯ್ತಲ್ಲ. ಸಾಯಂಕಾಲ ಕತ್ಲಾಗೋ ಟೈಮ್ ಹೋಗಿದ್ದವು 3 ಅವರ್ ಅಂತಷ್ಟೇ. ಇನ್ನೊಂದು ಸ್ವಲ್ಪ ಊಟ ಮಾಡಿ ಹೋಗೋದಿದೆ. ಊಟ ಮಾಡಿ ಬಿಡಬೇಕು. ಮೆಜೆಸ್ಟಿಕ್ಕಲ್ಲಿ ಬಂದಿದ್ವಿ. ಇಲ್ಲೊಂದು ಬೇಗ ಟ್ರಾಫಿಕ್ ಎಷ್ಟಕ್ಕೆ ಬಂದಿದೆ ನೋಡಿ ಬೆಂಗಳೂರಲ್ಲಿ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತಾವೆ ವೆಹಿಕಲ್ಗಳು, ಗ್ಯಾಪೇ ಇಲ್ಲ.
ಬಿರಿಯಾನಿ. ರೈಸ್ ಊಟಕ್ಕೆ ಬಂದಿದ್ದೀವಿ ಆಗಲೇ ದೊಣ್ಣೆ ಬಿರಿಯಾನಿಗೆ. ಏನಾದರೂ ಆರ್ಡ್ರ್ ಮಾಡ್ತೀವಿ, ಟೈಮ್ ಆಯ್ತಾಗಲೇ ಏನು ಊಟನೇ ಮಾಡಿದ. ಟೈಮು 9:15 ಆಗಿದೆ ಆಗಲೇ. ಸೊ ಊಟ ಮಾಡಿ ಹೋಗಿ ಮಲ್ಕೊಂಬಿಡ್ತೀವಿ. ಆಗಲೇ ಸುಸ್ತಾಗಿದೆ ಬೆಳಗ್ಗಿಂದ ಅಡ್ಡಾಡಿ. ಬಾಳೆ ಎಲೆ ಊಟ. ಇನ್ನೊಂದೇನೋ ಬೇಕಾ ಚಪಾತಿ? ಇನ್ನೊಂದು ಚಪಾತಿ ಅನ್ಬೇಕಾ? ಹಾಂ ಹೌದು. ಹೆಂಗೈತೆ ಹೆಂಗೈತ್ಲೆ ಬೇಕಾ ಹಿಂಗೊಂದು ಗೈಸ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಒಳ್ಳೆ ನಿದ್ದೆ ಬರ್ತೀವಿ ಈಗ. ಸೊ ಮನೆಗೆ ಹೋಗಿ ಯಾವ ಶರ್ಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ತೋರಿಸಿದ ಮೇಲೆ ನೋಡೋಣ. ಈಗ ಫಸ್ಟ್ ಮನೆಗೆ ಹೋಗೋಣ. ಆಗ ಸಾಕಾಯ್ತು, ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು ನಾನು. ಗೈಸ್ ಆಲ್ರೆಡಿ 10 ಗಂಟೆ ಆಗಿದೆ. ಇನ್ನೇನಿಲ್ಲ, ನಿದ್ದೆ ಬರ್ತಿದೆ. ಒಳ್ಳೆ ಊಟ ಆಯಿತು. ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀವಿ ಮನೆಯಾಗ, ಅಲ್ಲಿ ಹೋಗಿ ಸಿಗ್ತೀವಿ. ಈಗ ಮನೆಗೆ ಬಂದ್ವಿ. ಸೊ ಏನೇನು ತಂದಿದ್ದೀನಿ ಅಂದರೆ ತೋರಿಸ್ತೀನಿ. ಇದೊಂದು ಶರ್ಟ್ ತಂದಿದ್ದೀನಿ. ಇದು 1,500 ಆಯಿತು. ಮತ್ತು ಇನ್ನೂ ಒಂದು ಶರ್ಟ್ ತಗೊಂಡಿದ್ದೀನಿ. ಇದು ಇನ್ನೊಂದು ಶರ್ಟು. ಇದು 450 ರೂಪಾಯಿ ಬಿತ್ತಷ್ಟೇ. ಇವೆರಡೇ ತಗೊಂಡಿದ್ದು ಮೀನು. ಅದು ಬಿಟ್ಟರೆ ಜಾಮ್, ಆರೆಂಜಿಂದ ಒಂದು ಮಿಕ್ಸ್ಡ್ ಜಾಮ್. ಮತ್ತೆ ಒಂದು ಸ್ಪೂನ್ ತೊಗೊಂಡು ತಿನ್ನು ನೋಡೋಣ. ಇದನ್ನ ಹೊಸ್ತಾ ಬಿಡೋದಲ್ಲ ಗೈಸ್. ಇಷ್ಟೇ ತಂದಿರೋದು. ಇವೆರಡು ಶರ್ಟ್ ಒಂದು, ಇವೊಂದೆರಡು ಜಾಮ್ ಟೇಸ್ಟ್ ಮಾಡಿ ನೋಡ್ತೀವಿ ಹೆಂಗಿದೆ ಅಂತ. ಇದು ಮಿಕ್ಸ್ ಫ್ರೂಟ್ ಅಂತೆ. ಓಪನ್ ಮಾಡು ಮಚ್ಚ. ನಿಧಾನ ಹಿಂಗಿದೆ ನೋಡಿ. ಇದೊಂದು ಜಲ್ಲಿ. ಇದು ಆರೆಂಜು, ಇದು ಮಿಕ್ಸ್ಡ್ ಫ್ರೂಟು. ಫಸ್ಟ್ ಇದು ನೋಡೋಣ ಹೆಂಗಿದೆ ಅಂತ. ತಮಚ
ಗೈಸ್ ಇದು ಮಿಕ್ಸ್ಡ್ ಫ್ರೂಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ 100 ಗ್ರಾಮಿಗೆ 16 ರೂಪಾಯಿ ಇತ್ತು, 200 ಗ್ರಾಮ್ ತಂದಿದ್ವಿ. ಚೆನ್ನಾಗಿದೆ ಬ್ರೆಡ್ ಜಾಮ್ ಜೊತೆಗೆ. ಈಗ ಇದನ್ನೊಂದು ಟೇಸ್ಟ್ ಮಾಡ್ತೀನಿ. ಇದು ಆರೆಂಜ್ದಂತ. ಇದೂ ಸಕ್ಕತ್ತಾಗಿದೆ. ಎರಡು ಭಾಳ ಚೆನ್ನಾಗಿದಾವೆ. ಬ್ರೆಡ್ಡಿನ ಜೊತೆ ಭಾಳ ಚೆನ್ನಾಗಿದೆ. ಇದು ನಾರ್ಮಲ್ ಆಗಿದೆ. ಇದು ಕಿಸಾನ್ ಜಾಮೆ ಅದು ಬರುತ್ತಲ್ವ ಆಲ್ರೆಡಿ, ಆ ಟೇಸ್ಟ್ ಇದೆ ಸೇಮು. ಬಟ್ ಇದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ಭಾಳ ಚೆನ್ನಾಗಿದೆ. ಆರೆಂಜಿಂದು ಸಕ್ಕತ್ತಾಗಿದೆ. ಗೈಸ್ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಹಾಕಿದರೆ. ಸೊ ವಿಡಿಯೋ ಹೇಗಿದೆ ಅನ್ನಿಸ್ತಂತಂದು ನನಗೆ ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಹೇಳಿ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ, ಮಲಿಗೆ ಹೇಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.